ಮೆಮೊರೇಬಲ್ ಬಿಗ್ ಬಾಸ್ ಬಿಟ್ಟರ್ಬೇಕು ಬಿಟ್ಟ ಸೈಡಲ್ಲಿ ಹೇಳು ಬಿಟ್ಟ ಅಂದ್ರೆ ಮಾಳು ಅವರ ಹೊಸ ಹೇರ್ ಸ್ಟೈಲ್ ಹೇಗಿದೆ ವೀಕ್ಷಕರೇ? ಸದ್ಯ ಈಗ 3ನೇ ಟಾಸ್ಕು ಕಂಪ್ಲೀಟ್ ಆಗಿದೆ. ನೋಡ್ತಿರ್ಬೋದು, ಇವಾಗ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ. ಈಗ ಮಾಳು ಅವ್ರಿಗೆ ಒಂದು ಹೊಸ ಹೇರ್ ಸ್ಟೈಲ್ ಕೊಟ್ಟಿದ್ದಾರೆ ರಜತ್ ಅವರು. ಈಗ ಬಿಗ್ ಬಾಸಲ್ಲಿ ಏನೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತದೆ. ಬಿಗ್ ಬಾಸ್ ಈಗ ವಿಲ್ಲನ್ ಆಗಿದ್ದಾರೆ. 3ನೇ ಟಾಸ್ಕು ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಮುಖ್ಯವಾಗಿ ವಿಲ್ಲನ್ನು ಚಾಲೆಂಜ್ಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಏನೊಂದು ಬಜಾರ್ ಇದೆ, ಆ ಬಜಾರ್ನ ಒತ್ತಬೇಕು. ಈಗ ಮೊದಲ 2 ಬಜಾರ್ಗಳನ್ನ ಇಲ್ಲಿ ಒತ್ತಿ ಗೆದ್ದಿರೋದು ಒಂದು ರಜತ್ ಅವರು ಮತ್ತು ಅಶ್ವಿನಿ ಅವರು ಹೋಗಿದ್ದಾರೆ. ಅಂದರೆ ಇದು ರಜತ್ ಅವ್ರ ಟೀಮು ಮತ್ತು ಇಲ್ಲಿ ಅಶ್ವಿನಿ ಅವ್ರ ಟೀಮು ಆಗುತ್ತೆ. ಈಗ 3 ಚಾಲೆಂಜ್ಗಳು ಇಲ್ಲಿ ಕಂಪ್ಲೀಟ್ ಆಗಿದೆ. 3 ಚಾಲೆಂಜಲ್ಲಿ 2 ಚಾಲೆಂಜ್ನ ಇಲ್ಲಿ ರಜತ್ ಅವ್ರ ಟೀಮ್ ಅಥವಾ ಗಿಲ್ಲಿ ಅವ್ರ ಟೀಮ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಒಂದು ಟ್ಯಾಟೋ ಹಾಕಿಸ್ಕೊಂಡಿರೋದು ಮತ್ತಿಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಕಲರಿಂಗ್ ಮಾಡಿಸ್ಕೊಂಡಿರೋದು ಹೇರ್ಗೆ. ಅಂದರೆ ಅದ್ಭುತವಾದ ಟಾಸ್ಕ್. ಯಾಕಂದರೆ ಯಾರು ಕೂಡ ಒಪ್ಕೊಳ್ಳಲ್ಲ ಆ ರೀತಿಯಾಗಿ ಅಷ್ಟು ಓವರ್ ಆಗಿ ಗೋಲ್ಡ್ ಕಲರ್ ಹಾಕಿಸ್ಕೋಬೇಕು ಅಂತಂದರೆ ಸ್ವಲ್ಪ ಇಲ್ಲಿ ಕಷ್ಟನೇ ಇತ್ತು. ರಾಶಿಕ್ ಅವರು ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿದ್ರು, ಕಾವ್ಯ ಅವರು ಇಲ್ಲಿ ಹಾಕಿಸ್ಕೊಂಡಿದ್ದಾರೆ. ಆದರೆ ಮಾಳು ಅವ್ರಿಗೆ ಪೂರ್ತಿಯಾಗಿ ಇಲ್ಲಿ ತಲೆ ಬೋಳಿಸ್ಕೋಬೇಕು ಅನ್ನೋ ಒಂದು ಟಾಸ್ಕ್ ಕೊಟ್ಟಿದ್ರು ಅಂತ ಅಂದ್ಕೊಂಡಿದ್ದೆ. ಆದರೆ ಪೂರ್ತಿಯಾಗಿ ತಲೆ ಬೋಳಿಸ್ಕೊಳ್ಳೋದಲ್ಲ, ಈ ರೀತಿಯಾಗಿ ಒಂದು ಹೇರ್ ಸ್ಟೈಲು, ಈ ಒಂದು ಹೇರ್ ಸ್ಟೈಲ್ ಮಾಡಿರೋದು ಅಂದರೆ ರಜತ್ ಅವರು ಈ ಒಂದು ಹೇರ್ ಸ್ಟೈಲ್ನ ಮಾಡಿದ್ದಾರೆ. ಒಂದು ವೇಳೆ ಬಜಾರ್ನ ಬೇಗ ಒತ್ತಿದ್ದರೆ ಇಲ್ಲಿ ರಜತ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿರೋದು. ರಜತ್ ಅವರು ಆ ರೀತಿಯಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೆ ಅಂತಂದ್ಬಿಟ್ಟು ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತು ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಒಂದು 3ನೇ ಟಾಸ್ಕ್ ಏನು ಕೊಟ್ಟರು, ಈ ರೀತಿಯಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂದ್ಬಿಟ್ಟು ಚಾಲೆಂಜ್ ಕೊಟ್ಟರಲ್ಲ ಬಿಗ್ ಬಾಸ್. ಇದರಲ್ಲಿ ಅಶ್ವಿನಿ ಅವರು ಕಾಲನ್ನ ಸ್ವಲ್ಪ ಮುಂದೆ ಇಟ್ಟಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಹೇಳಿದ್ರು. ಆದರೆ ಎಷ್ಟು ಸುಳ್ಳೋ ನಿಜಾನ ಗೊತ್ತಿಲ್ಲ. ಒಟ್ಟಲ್ಲಿ ಟಾಸ್ಕ್ ಅಂತೂ ಇಲ್ಲಿ ಕಂಪ್ಲೀಟ್ ಆಗಿದೆ. ಮಾಳು ಅವ್ರಿಗೆ ಈ ರೀತಿಯಾದ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಬಂದು ಹೇಳ್ತಾರೆ. ಅದಕ್ಕೆ ಧ್ರುವಂತ್ ಅವರು ಒಪ್ಪಿಲ್ಲ, ಮತ್ತು ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಒಪ್ಪಿಲ್ಲ. ಮಾಳು ಅವರು ಮಾಡಿಸ್ಕೊತೀನಿ ಅಂತ ಇಲ್ಲಿ ಹೇಳಿದಾನೆ. ನೀಟಾಗಿ ಫುಲ್ಲು ಕೂದಲು ತೆಗೆಸ್ಕೋಬೇಕು ಅಂತ ಅಂದಿದ್ರೆ ಯಾರು ಬೇಕಾದ್ರೂ ಒಪ್ಕೊಂಡಿರೋರು. ಬಟ್ ಮಾಳು ಅವರು ಇಲ್ಲ, ನಾನು ಇದನ್ನು ಮಾಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ಈಗ ತಲೆ ಕೂದಲನ್ನ ಪೂರ್ತಿಯಾಗಿ ತೆಗೆದಿಲ್ಲ. ಕಳೆದ ಸೀಸನ್ಗಳನ್ನ ಇಲ್ಲಿ ನೋಡ್ತಾ ಹೋದರೆ ಪೂರ್ತಿಯಾಗಿ ನೀಟಾಗಿ ಫುಲ್ಲು ತಲೆ ಕೂದಲ ತೆಗಿಬೇಕಿತ್ತು. ಆದರೆ ಬಿಗ್ ಬಾಸಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಂದರೆ ವಿಲ್ಲನ್ನು ಈ ರೀತಿಯಾಗಿ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಹೇಳಿದಾಗ ಇದನ್ನು ಮಾಳು ಅವರು ಮಾಡಿಸ್ಕೊಂಡಿದ್ದಾರೆ. ಅಶ್ವಿನಿ ಅವ್ರ ಟೀಮು ಇವಾಗ ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಇದುವರೆಗೂ ಬಿಗ್ ಬಾಸ್ 3 ಚಾಲೆಂಜ್ಗಳನ್ನ ಇಲ್ಲಿ ಕೊಟ್ಟಿದ್ರು. 3 ಚಾಲೆಂಜ್ಗಳು ಈಗ ಕಂಪ್ಲೀಟ್ ಆಗಿದೆ. ಮೊದಲನೇ ಚಾಲೆಂಜ್ ಇಲ್ಲಿ ಟ್ಯಾಟೋ ಹಾಕಿಸ್ಕೊಳ್ಳೋದು. 2ನೇ ಚಾಲೆಂಜ್ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ದಾರೆ. 3ನೇ ಚಾಲೆಂಜ್ ಬಂದು ಮಾಳು ಅವರು ಈ ರೀತಿಯಾಗಿ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾರೆ. ಈ 3 ಚಾಲೆಂಜಲ್ಲಿ ಯಾವ ಚಾಲೆಂಜ್ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ತು, ಮತ್ತು ಯಾರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಟ್ಯಾಟೋ ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಕಾವ್ಯ ಅವರು ಹೇರ್ ಕಲರಿಂಗ್ ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಮಾಳು ಅವ್ರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ನಿಮ್ಮ ಸಪೋರ್ಟ್ ಯಾರಿಗೆ, ಯಾವ ಟೀಮ್ ಗೆಲ್ಲಬೇಕು ಅಂತ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.